ದಕ್ಷಿಣ ಭಾರತದ ಕುಂಭಮೇಳ ಖ್ಯಾತಿ ಪಡೆದರೂ ಕೊಪ್ಪಳದ ಗವಿಮಠ ಜಾತ್ರಾ ರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಇನ್ನು ಉಡುಪಿಯಲ್ಲಿ 3 ತೇರಿನ ಉತ್ಸವಕ್ಕೂ ಭಕ್ತರ ದಂಡು ಹರಿದು ಬಂದಿತು. ಇದೇ ವೇಳೆ ಮಂತ್ರಾಲಯದ ತುಂಗಿಯ ಒಡಲಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡಿ ಮಿಂದೆದರು. ಮಕರ ಸಂಕ್ರಾಂತಿ ಉಡುಪಿಯಲ್ಲಿ ವೈಭವದ ರಥೋತ್ಸವ. ಮಳೆಯ ನಡುವೆ ತೇರು ಎಳೆದ ಭಕ್ತರ ಸಂಭ್ರಮ. ಉಡುಪಿಯಲ್ಲಿ ನಿನ್ನೆ ಸಂಕ್ರಾಂತಿ ಆಚರಣೆ ವಿಶೇಷತೆಗೆ ಸಾಕ್ಷಿಯಾಗಿತ್ತು. ಯಾಕಂದ್ರೆ ಕಡುಗೋಲು ಹಿಡಿದು ನಿಂತ ಕೃಷ್ಣನಿಗೆ ಮಕರ ಸಂಕ್ರಾಂತಿಯ ದಿನ ಪ್ರತಿಷ್ಠಾ ಉತ್ಸವದ ಸಂಭ್ರಮ. ಮಕರ ಸಂಕ್ರಾಂತಿಯಂತೆ ಆಚಾರ್ಯ ಮಧ್ವರು ಕೃಷ್ಣ ದೇವರನ್ನ ಪ್ರತಿಷ್ಠಾಪಿಸಿದ್ರು. ಹಾಗಾಗಿ ಸಪ್ತೋತ್ಸವ ಸಹಿತ ಕೃಷ್ಣನಿಗೆ 3 ತೇರಿನ ಉತ್ಸವ ಶತಮಾನಗಳಿಂದ ನಡೆದುಕೊಂಡು ಬರಲಾಗ್ತದೆ. ಈ ಬಾರಿಯೂ ಅತ್ಯಂತ ವೈಭವದಿಂದ ರಥೋತ್ಸವ ನಡೆಯಿತು. ಧಾರಾಕಾರ ಮಳೆ ನಡುವೆಯೂ ಭಕ್ತರು ಹರೇ ಕೃಷ್ಣ ಗೋವಿಂದ ಎಂಬ ಹರ್ಷೋದ್ಗಾರಗಳೊಂದಿಗೆ ಅತ್ಯುತ್ಸಾಹದಿಂದ ರಥ ಎಳೆದ್ರು. ಮೂರು ತೇರಿನ ಮಹೋತ್ಸವಕ್ಕೂ ಮುನ್ನ ಮಧ್ವ ಸರೋವರದಲ್ಲಿ ಕೃಷ್ಣ ಮುಖ್ಯ ಪ್ರಾಣರ ತೆಪ್ಪೋತ್ಸವ ಜರುಗಿತು. ಪರ್ಯಾಯ ಹೊತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಹಾಗೂ ವಿದೇಶಗಳಿಂದ ಆಗಮಿಸಿದ್ದ ಅವರ ಅಭಿಮಾನಿಗಳು ಉತ್ಸವದಲ್ಲಿ ಪಾಲ್ಗೊಂಡರು. ಮಂತ್ರಾಲಯದಲ್ಲಿ ಭಕ್ತ ಸಾಗರ, ತುಂಗಿಯ ಒಡಲಲ್ಲಿ ಪುಣ್ಯ ಸ್ನಾನ. ಮಕರ ಸಂಕ್ರಮಣ ಹಿನ್ನೆಲೆಯಲ್ಲಿ ನಿನ್ನೆ ಮಂತ್ರಾಲಯದಲ್ಲೂ ಭಕ್ತ ಸಾಗರ ತುಂಬಿ ತುಳುಕ್ತು. ತುಂಗಿಯ ಒಡಲಲ್ಲಿದ್ದ ಅಲ್ಪ ನೀರಿನಲ್ಲೇ ಪುಣ್ಯ ಸ್ನಾನ ಮಾಡಿದ್ರು. ನದಿಗೆ ಬಾಗಿನ ಅರ್ಪಿಸಿ ದೀಪಗಳನ್ನ ಬಿಟ್ಟು ಪಾಪಗಳು ತೊಳೆಯಲಿ ಎಂದು ಪ್ರಾರ್ಥಿಸಿದ್ರು. ಇಂದು ಐತಿಹಾಸಿಕ ಗವಿಸಿದ್ದೇಶ್ವರ ಮಹಾರಥೋತ್ಸವ. ಕೊಪ್ಪಳದ ಐತಿಹಾಸಿಕ ಗವಿಸಿದ್ದೇಶ್ವರ ಜಾತ್ರೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಿನ್ನೆ ಗವಿಮಠದಲ್ಲಿ ಲಘು ರಥೋತ್ಸವ ಅತ್ಯಂತ ಸಂಭ್ರಮದಿಂದ ನೆರವೇರಿತು. ಲಘು ರಥದಲ್ಲಿ ಗವಿಸಿದ್ದೇಶ್ವರ ಮೂರ್ತಿಯ ಮೆರವಣಿಗೆ ಮಾಡಲಾಯಿತು. ರಥಕ್ಕೆ ಭಕ್ತರು ಉತ್ತತ್ತಿ ಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದ್ರು. ಇಂದು ಸಂಜೆ ಮಹಾರಥೋತ್ಸವ ನಡೆಯಲಿದ್ದು ಲಕ್ಷಾಂತರ ಭಕ್ತರು ಪುಣ್ಯ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಒಟ್ನಲ್ಲಿ ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಸಡಗರ ಒಂದು ಕಡೆಯಾದ್ರೆ, ಈ ತಿಂಗಳು ಪೂರ್ತಿ ಜಾತ್ರೆ, ಉತ್ಸವ, ರಥೋತ್ಸವಗಳು ಭಕ್ತಿಯನ್ನ ಮೇಳೈಸಲಿವೆ. ಬ್ಯೂರೋ ರಿಪೋರ್ಟ್, TV9.